ಹಾಯ್ ಗಾಯ್ಸ್, ನಾವಿವತ್ತು ಸಕಲೇಶ್ಪುರದಲ್ಲಿ ಇದ್ದೀವಿ ನೋಡಿ. ಇವತ್ತು ಧರ್ಮಸ್ಥಳ ಹೋಗೋ ಪ್ಲ್ಯಾನಿಂಗ್ ಇದೆ, ಅದಕ್ಕೋಸ್ಕರ ಊಟ ಇನ್ನೂ ಆಗಿರಲಿಲ್ಲ. ಗಾಡಿ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಸಕಲೇಶ್ಪುರದಲ್ಲಿ ಊಟಕ್ಕೆ ಹೋಗ್ತಾಯಿದ್ದು. ಇನ್ನೂ ಹೋಟ್ಲು ಡಿಸೈಡ್ ಆಗಿಲ್ಲ, ಊಟ ಮಾಡ್ಕೊಂಡು ನಂತರ ಹೊರಡ್ತೀವಿ. ಇನ್ನು ಹೋಟ್ಲು ಓಪನ್ ಇಲ್ದಿರೋ ಕಾರಣ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಹೋಟ್ಲೇ ಗತಿ ಆಗಿತ್ತು ಇವತ್ತು ನಮಗೆ ಯಾಕಂದರೆ ಬಂದಿದ್ದು ಲೇಟ್ ಆಗಿತ್ತು ಹೊರಡ್ಬಿಟ್ಟು, ಅದಕ್ಕೋಸ್ಕರ ನೋಡಿ. ಇವಾಗ ಸಕಲೇಶ್ಪುರ ಬಸ್ ಸ್ಟ್ಯಾಂಡ್ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಗಿಡ್ಡ ಸ್ವಲ್ಪ ಲೇಟಾಗಿ ಎಂಟ್ರಿ ಕೊಟ್ವಿ ಹೋಟ್ಲೊಳಗಡೆ. ಇಲ್ಲಿ ಆಗಲೇ ಕುಮ್ಮಕ್ಕೆ ಶುರು ಮಾಡಿದ್ರು ಚೇತೋಣ ಮತ್ತು ಜೀವನು. ಬರ್ತಿದ್ದಂಗೆ ಇಲ್ಲಿ ಪ್ಲೇಟಲ್ಲಿ ಗೋಲಿ ಬಜ್ಜೆ ಮತ್ತು ಒಂದು ಕಡೆ ಅನ್ನ ಸಾಂಬಾರು. ನೋಡಿ ಗಾಯ್ಸ್, ಇವತ್ತಿನ ಊಟ ಇದೆ. ಇಲ್ಲಿಂದ ಊಟ ಮುಗಿಸ್ಕೊಂಡು ಸೀದಾ ಕಾರೊಳಗೆ ಬಂದು ಹೊರಟ್ವಿ. ಇನ್ನೇನು ಧರ್ಮಸ್ಥಳ ಹೋದಾಗಲೇ ಎದ್ದೇಳೋದು, ಇಲ್ಲಿ ಮಲ್ಕೊಂತೀವಿ. ನಮ್ಮ ಬ್ರೋ ಅಕ್ಕ ಸಾಂಗಿಗೆ ಫುಲ್ ನಿದ್ರೆ ಗಾಯ್ಸ್. ನೋಡಿ ಕಾರೊಳಗೆ ಮಲ್ಗೋಕ್ಕಾಗ್ದಲೆ ಕಾರ್ ಬಿಟ್ಟು ನಡೆಸ್ಕೊಬರ್ತಿದ್ದಾನೆ 3 ವಾರಲ್ಲಿ. ಇಂಥವ್ರಿದ್ರೆ ನಾವೇನು ಮಾಡ್ಬೇಕು ಹೇಳಿ? ಪಾರ್ಕಿಂಗಲ್ಲಿ ನೋಡಿ ಯಾರು ಇಲ್ಲ, ಇಷ್ಟೊತ್ತಲ್ಲಿ ಇಬ್ಬರೇ ನಡೆದಾಡ್ತಿದ್ದೀವಿ. ಇಂಥವ್ರಿದ್ರೆ ಏನು ಮಾಡ್ಬೇಕು ಹೇಳಿ? ನೋಡಿ ಗಾಯ್ಸ್, ನೇತ್ರಾವತಿ ನದಿ ಸ್ನಾನ ಮಾಡಕ್ಕೆ ಬಂದಿದ್ದೀವಿ. ಇದನ್ನ ಉಪಯೋಗಿಸಿಕೊಳ್ಬಹುದು. ಮಹಿಳೆಯರಿಗೆ ಬಟ್ಟೆ ಬದಲಾಯಿಸಲು ಡ್ರೆಸ್ಸಿಂಗ್ ರೂಮ್ನ ವ್ಯವಸ್ಥೆ ಇದೆ. ಮಹಿಳೆಯರು ಸ್ನಾನ ಮಾಡಿಬಿಟ್ಟು ಫ್ರೆಶ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೋಡ್ಕೊಳ್ಳಿ. ನಮ್ಮ ಗಿಡ್ಡ ನೀರು ಕೋಲ್ಡ್ ಅಂತಿದ್ದ, ಅಲ್ಲಿ ಇಳಿದ್ಮೇಲೆ ಗೊತ್ತಾಯ್ತು ನೀರು ಬಿಸಿ ಇದ್ದಾವೆ ಅಂತ. ಎಲ್ಲರೂ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀವಿ ನೋಡಿ. ನೆಕ್ಸ್ಟು ದೇವ್ರ ದರ್ಶನ ತೋರಿಸ್ತೀನಿ, ಆದರೆ ತೋರಿಸ್ತೀನಿ, ಇಲ್ಲಾಂದ್ರೆ ಆಗಲ್ಲ ಗೈಸ್. ನೋಡಿ ಇವಾಗ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ವಿ. ಧರ್ಮಸ್ಥಳ ಈ ಭೂತಾಯಿ ಮಡಲಿಗೆ ಸ್ವರ್ಗ ಅಂತಲೇ ಹೇಳ್ಬೋದು ಗುರು. ಅದೆಷ್ಟೇ ಕಷ್ಟ ಇರಲಿ, ಇಲ್ಲಿಗೆ ಬಂದರೆ ಯಾವ ಕಷ್ಟನೂ ನೆನಪಿರಲ್ಲ. ಇದ್ದಷ್ಟು ದಿನ ನೆಮ್ಮದಿಯಾಗಿರ್ತೀವಿ, ಒಂಥರ ರಿಲೀಫ್ ಆಗುತ್ತೆ. ಆದರೆ ಇದು ಸ್ವರ್ಗನೇ ಗುರು. ದರ್ಶನಕ್ಕೆ ಹೊರಟಿದ್ದೀವಿ ಗಾಯ್ಸ, ದರ್ಶನಕ್ಕೆ ಹೊರಟಿದ್ದೀವಿ. ಒಳಗಡೆ ಬಿಡ್ತಾ ಇದ್ದಾರೆ ಗೈಸ್. ಒಳಗಡೆ ಬಂದ್ವಿ. ಇನ್ನೇನು ದೇವರು ಏನು ದರ್ಶನ ಮಾಡೋಕ್ಕೆ ಬಿಡೋಲ್ಲ ಕ್ಯಾಮ್ರಾದಲ್ಲಿ. ಒಟ್ರಸಿ ಒಳಗಡೆ ರೀಚ್ ಆಗಿದ್ದೀವಿ. ಹೊರಗಡೆ ಹೋದ್ಮೇಲೆ ಒಳಗಡೆ ನೋಡ್ಕೊಂಡು ಜನ ಅಷ್ಟೊಂದೇನಿಲ್ಲ, ನಾವು ಅಂದ್ಕೊಂಡಷ್ಟು. ಬೇಗನೆ ಒಳಗೆ ಬಿಟ್ಟರು. ದರ್ಶನ ಆಯಿತು ಗೈಸ್. ಇವಾಗ ಹಣ್ಣುಕಾಯಿ ಮಾಡಿಸ್ಕೊಂಡು ಹೊರಗಡೆ ಹೋಗುವಂಥ ಸಮಯ. ದರ್ಶನ ಅಂತೂ ಚೆನ್ನಾಗಾಯಿತು ನೋಡಿ. ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಣ್ಣುಕಾಯಿ ಮಾಡಿಸ್ಕೊಂಡು ಆಚೆ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಜನ ಅಷ್ಟು ಇರಲಿಲ್ಲ. ಸಮಯ ಎಲ್ಲೆಲ್ಲೋ ಕಳಿತೀವಿ, ಇಂಥ ಸ್ವರ್ಗದಂಥ ಪ್ಲೇಸಲ್ಲಿ ಕಳೆಯೋಣ ಅಂತ ನಮ್ಮ ಗಿಡ್ಡನಿಂದ ಮಾತು ಬಂತು. ಅದಕ್ಕೆ 5 ನಿಮಿಷ ರೆಸ್ಟ್ ಮಾಡ್ತಿದ್ದಾರೆ. ನಮ್ಮ ಅಣ್ಣನೂ ಅದಕ್ಕೆ ಖುಷಿಯಾಗಿದ್ದಾರೆ ಆ ಮಾತು ಕೇಳಿ. ಹಾಗಾಗಿ ಗಾಯ್ಸ್, ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡು ಮುಗೀತು, ದರ್ಶನ ಮುಗೀತು. ನೆಕ್ಸ್ಟ್ ಪ್ಲ್ಯಾನಿಂಗ್ ಎಲ್ಲಿಗೆ ಗೊತ್ತಿಲ್ಲ, ನೋಡೋಣ. ಲಾಸ್ಟ್ ಮುಗೀತು ನೋಡಿ ಫ್ರೆಂಡ್ಸ್. ಧರ್ಮಸ್ಥಳ ಮುಗಿಸ್ಕೊಂಡು ನೆಕ್ಸ್ಟ್ ಸೌತಡ್ಕ ಹೋಗ್ತಿದ್ದೀವಿ. ಇವತ್ತಿನ ಪ್ಲ್ಯಾನಿಂಗು ಸೌತಡ್ಕ ಲಾಸ್ಟ್ ಅನಿಸುತ್ತೆ, ಗೊತ್ತಿಲ್ಲ. ಅದು ನೆಕ್ಸ್ಟ್ ಏನಿಗೆ ಗೊತ್ತಿಲ್ಲ ನಮ್ಮ ಪ್ಲ್ಯಾನಿಂಗು. ಈಗ ಧರ್ಮಸ್ಥಳ ಸೌತಡ್ಕ ಬಂದಿದ್ದೀವಿ. ಆಲ್ರೆಡಿ ರೀಚ್ ಆದ್ವಿ ಸೌತಡ್ಕ. ಎಲ್ಲ ರೀಲ್ಸೆಲ್ಲ ನೋಡಿರ್ತೀರ, ದೇವಸ್ಥಾನ ಕಟ್ಟಿದ್ರೆ 24 ಗಂಟೆ ಒಳಗೆ ಕಟ್ಟಬೇಕು ಅಂತ. ಆಲ್ಮೋಸ್ಟ್ ಎಲ್ಲ ರೀಲ್ಸೆಲ್ಲ ನೋಡಿರ್ತೀರ. ಅದೇ ದೇವಸ್ಥಾನ ಸೌತಡ್ಕ. ಇಲ್ಲಿ ಬಂದ್ಬಿಟ್ಟು ಫೇಮಸ್ ಆಗಿರೋದು ಅಂದರೆ ಇಲ್ಲಿ ಪ್ರಸಾದ ಅವಲಕ್ಕಿ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಅಷ್ಟೇ ರುಚಿಯಾಗುತ್ತೆ ಅವರಟ್ಟು. ಎಷ್ಟಿದೆ? ದೇವ್ರ ದರ್ಶನ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಆಗ್ತಾ ಇದ್ವಿ. ನೆಕ್ಸ್ಟ್ ಸೌತಡ್ಕ ದರ್ಶನ ಆಯಿತು. ಮುಗಿಸ್ಕೊಂಡು ನಮ್ಮ ಪಯಣ ಕಾಫಿನಾಡು ಚಿಕ್ಕಮಗಳೂರು ಕಡೆಗೆ. ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬಾಯ್.